ಕೂಡಿರಿಯ ಕಥೆಗಳಿರುತ್ತೆ ಅಂತ ಬಂದವು. ಅಲ್ಲಿನಂಥ ಜೀವನ ಇನ್ನೆಲ್ಲೂ ಇಲ್ಲ. ನಾವು ಹಂಜುಗಳ ಬಗ್ಗೆ ಸ್ವಲ್ಪ ಹೆಮ್ಮೆನೂ ಇದೆ ನಮಗೆ. ಶಿವಕುಮಾರ್ ಸ್ವಾಮಿ ತಗೊಂಡು ಹೋದರೆ ಶಾಕ್. ಇದು ಕೊನೆ ಕ್ಷಣ ಅಂತ ತಿಳ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು. ವಯಸ್ಸಾಯಿತು ಅಂತ, ವಯಸ್ಸು ಆಗೋಯ್ತು ಅಂತ ಅನ್ಸೋದಿಲ್ಲ. ಎದ್ದು ಕುಣಿಯುವಷ್ಟು ಆನಂದ ಏನು ಆಗೋದಿಲ್ಲಪ್ಪ. ಚಿಕಾಗೋದಲ್ಲಿದ್ದಾಗಲೂ ಕೂಡ ಮಾದರಿ ಯಾವುದು ಅಂದ್ರೆ ನಮ್ಮೂರೇ. ಮತ್ತು ಭಾವನೆಗಳು ಬೇಕಾದವು ಬಿಡುವಂಥವಲ್ಲ. ಕನ್ನಡ ಬೆಳೆಸಬೇಕು, ಭಾಷೆ ಬೆಳೆಸಬೇಕು. ನಮಸ್ಕಾರ, ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ನಾಗರಾಜು. ಬದುಕಿನಲ್ಲಿ ಒಂದಷ್ಟು ಆಸೆಗಳಿರುತ್ತೆ ಅಥವಾ ಒಂದಷ್ಟು ಆಕಾಂಕ್ಷೆಗಳಿರುತ್ತೆ. ಅದನ್ನು ಈಡೇರಿಸ್ಕೋಬೇಕು ಅವರವರ ಪ್ರೊಫೆಷನ್ಗೆ. ಯಾವಾಗಲೂ ಕೂಡ ನನಗೂ ಅಷ್ಟೇ, ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅವ್ರನ್ನ ಪ್ರತಿ ಸರಿ ಭೇಟಿ ಮಾಡಿದಾಗಲೂ ಅವ್ರ ಜೊತೆ ಮಾತಾಡೋದು ಅಂದರೆ ಬಹಳ ಬಹಳ ಆಸೆ. ಈಗ ನಮ್ಮದೊಂದು ಚಾನಲ್ ಶುರುವಾಯಿತು, ನ್ಯೂಸು. ಒಂದು ಆಶೀರ್ವಾದದ ಮಾತು ಅವರಿಂದ ಬೇಕು ಅನ್ನೋದು ನನ್ನ ಬಯಕೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ. ಬಹುಶಃ ಇವತ್ತದು ಈಡೇರ್ತಾ ಇದೆ ಅಂತ ನಾನು ಬಹಳ ಹೆಮ್ಮೆ ಪಡ್ತಿದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಅವರು ನಮ್ಮ ಜೊತೆ ಇದ್ದಾರೆ ಅಂತ. ನಾವು ಜನಪದವನ್ನು ನೆನಪಿಸ್ಕೊಂಡ್ರೆ, ಕರ್ನಾಟಕವನ್ನು ನೆನಪಿಸ್ಕೊಂಡ್ರೆ ಅಥವಾ ಬದುಕನ್ನು ನೆನಪಿಸ್ಕೊಂಡಾಗ ಅವರೇ ನಮ್ಮ ಕಣ್ಮುಂದೆ ಬರ್ತಾರೆ. ಯಾಕೆಂದರೆ ಹಾಗೆ ಜೀವಿಸಿದ್ದಾರೆ ಅಂತ. ಅಪ್ಪಟ ದೇಸಿ ಪ್ರತಿಭೆ ಅವರು. ಉತ್ತರ ಕರ್ನಾಟಕ, ಅವ್ರು ಯಾವಾಗಲೂ ಧೋತಿ ಉಟ್ಕೊಂಡು ಪಗಡಿ ಹಾಕ್ಕೊಂಡು ಉತ್ತರ ಕರ್ನಾಟಕ ಭಾಷೆಯ ಸೊಗಡನ್ನು ಮಾತಾಡಿದ್ರೆ ಕೇಳೋಕ್ಕೆ ಚಂದ, ಅವ್ರನ್ನ ನೋಡೋದೇ ಒಂದು ಆನಂದ ಅನಿಸುತ್ತೆ. 89ರ ಯಂಗ್ ಅಂತಲೇ ಕರಿಬೇಕು. ಬಿಕಾಸ್ ಜೀವನೋತ್ಸಾಹ ಹಾಗಿದೆ. ನಮಗೆಲ್ಲ ದೊಡ್ಡ ಪ್ರೇರಣೆ ಅವರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾದವರು. ಕೇಂದ್ರ ಅಥವಾ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ಕಬೀರ್ ಸನ್ಮಾನ್ ಗೌರವಕ್ಕೆ ಪಾತ್ರರಾದವರು, ಪದ್ಮಶ್ರೀ, ನಾಡೋಜ ಎಲ್ಲ ಗೌರವ ಅವರಿಗೆ ಸಂದಿದೆ. ಭಾಳ ಹೆಮ್ಮೆ ಏನು ಅಂದರೆ 8ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದವರು. ಆ ಹಿರಿಮೆಯನ್ನು ಕರ್ನಾಟಕಕ್ಕೆ, ಕನ್ನಡಕ್ಕೆ ತಂದುಕೊಟ್ಟವರು. ನಮ್ಮೆಲ್ಲರ ಪ್ರೀತಿಯ ಪದ್ಮಶ್ರೀ, ನಾಡೋಜ ಡಾಕ್ಟರ್ ಚಂದ್ರಶೇಖರ ಕಂಬಾರ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಹೀಗೆ ಆರಾಮಿದ್ದೀರಿ? ಆರಾಮ. ನಿಮ್ಮ ಜೀವನ ಪ್ರೀತಿಸುವ ಬಗ್ಗೆ ನಮ್ಮೆಲ್ಲರಿಗೂ ಯಾವಾಗಲೂ ಖುಷಿನೇ ಸರ್. ಈ ಜೀವನದ ಸಂತೋಷದ ಹಿಂದಿರೋ ಗುಟ್ಟೇನು ಸರ್? ಜೀವನ ಸಂತೋಷ ಇದೆಯಲ್ಲ, ಅದನ್ನ ಇಷ್ಟು ಚೆನ್ನಾಗಿ ಅನುಭವಿಸ್ತಿರೋದಕ್ಕೆ ಗುಟ್ಟೇನು ಅಂತ ಕೇಳ್ತಾ ಇದ್ದೀನಿ. ಜೀವನ ನಿಮಗೆ ಇನ್ನೊಂದು ಸಲ ಸಿಗೋದಿಲ್ಲ. ಸಿಕ್ಕದ್ದು ಇದು ಕೊನೆ ಕ್ಷಣ. ಇದು ಕೊನೆ ಕ್ಷಣ ಅಂತ ಹೇಳಿ ತಿಳ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು. ಯಾಕಂತಂದರೆ ಒಳ್ಳೆ ಬದುಕು ಅಂತಂದರೆ ಸಣ್ಣದಲ್ಲ ಮಾರ, ಏನು ಚಿಕ್ಕದಲ್ಲ, ಏನು ಬದುಕು ಹಂಗಲ್ಲ. ಬದುಕು ಕೊಡೋದು, ದೇವ್ರು ಕೊಡೋದು ಅಂತಂದರೆ ಏನೇನು ಕೊಟ್ಟಿರ್ತಾನೆ, ಅದ್ರ ಜೊತೆಗೆ ಏನು ಲಾಭ ಕೊಟ್ಟಿರ್ತಾನೆ, ನಷ್ಟಗಳನ್ನು ಕೊಟ್ಟಿರ್ತಾನೆ, ದುಃಖಗಳನ್ನು ಕೊಟ್ಟಿರ್ತಾನೆ, ಆನಂದಗಳನ್ನು ಕೊಟ್ಟಿರ್ತಾನೆ. ಅವನ್ನೆಲ್ಲ ಅನುಭವಿಸ್ತಾ ಹೋಗ್ತಾ ನಾವು ಈ ಬದುಕನ್ನು ನೋಡ್ತೀವಿ. ಇವತ್ತು ಆ ಮುಖ ಕಾಣಿಸ್ತೈತಿ, ನಾಳೆ ಇನ್ನೊಂದು ಮುಖ. ಎಷ್ಟು ಒಂದೊಂದು ದಿವಸಕ್ಕೆ 10-20 ಮುಖ ನೋಡ್ಬೋದು ನೀವು ಬದುಕಿಂದು. ಇಷ್ಟೆಲ್ಲ ನೋಡ್ತಾ ಆ ಬದುಕನ್ನು ನೋಡಿದಾಗ ಮತ್ತೆ ಹಿಂದೊಂದು ಸಲ ನೆನಪಿಸಿದಾಗ, ಹಿಂದಿನ ಕೆಲವು ನೆನಪುಗಳಾದಾಗ ಭಾಳ ಸಂತೋಷವಾಗ್ತದೆ, ದುಃಖವೂ ಆಗ್ತದೆ, ಆಮೇಲೆ ಆತಂಕವೂ ಆಗ್ತದೆ. ಆದರೆ ಬದುಕಿನ ಈ ಜೀವನದ ಭಾವನೆಗಳಿದಾವಲ್ಲ, ಈ ಭಾವನೆಗಳು ಭಾಳ ಪವಿತ್ರ. ದುಃಖ ಇರಲಿ, ಸುಖ ಇರಲಿ, ಈ ಭಾವನೆಗಳು ಭಾಳ ಪವಿತ್ರ. ಇವನ್ನ ದಾಟಬೇಕಂಥೇಳಿ ಸನ್ಯಾಸ ಪ್ರಯತ್ನ ಮಾಡ್ತದೆ. ಇವಿಲ್ಲದೆ ಇನ್ನೊಂದು ಲೋಕ, ಬೇರೆ ಲೋಕ ಇರ್ತದೆ ಅಂತೇಳಿ ಎಲ್ಲ ಪ್ರಯತ್ನ ಮಾಡ್ತದೆ. ಪ್ರಯತ್ನ ಮಾಡಿದಷ್ಟು ನಮಗೆ ಹೆಚ್ಚು ಭಾವನೆಗಳು, ಸುಖಗಳು, ದುಃಖಗಳು, ಆನಂದಗಳು ಇವೆಲ್ಲ ಕಾಣಿಸ್ತಾ ಹೋಗ್ತಾವೇ ಹೊರತು ಆಮೇಲೆ ಅರೆ
ನಾನು ಯೋಚನೆ ಮಾಡಿದ್ದು ಒಳ್ಳೆಯದಾಯ್ತಲ್ಲ ಅಂಥೇಳಿ ಅನ್ನಿಸ್ತಾ ಹೋಗ್ತದೆ. ಈ ಲೈಫ್ ಅಂದರೆ, ಜೀವನ ಅಂತಂದರೆ ಸಣ್ಣದಲ್ಲ ಮರೆಯ, ಸಾಮಾನ್ಯ ಅಲ್ಲ. ಎಷ್ಟು ಕೊಡ್ತದೆ, ಎಷ್ಟು ಕಷಿತದೆ, ಎಷ್ಟು ಹೆದರ್ತದೆ, ಎಷ್ಟು ಹೆದರಿಸ್ತದೆ. ಅಂದರೆ ಇಲ್ಲಿ ಈ ಭಾವನೆಗಳಿದಾವಲ್ಲ, ಈ ಭಾವನೆಗಳೇ ಭಾಳ ಪವಿತ್ರ. ದೇವರ ದಯದಿಂದ ನಮ್ಮಲ್ಲಿ ಏನು ಅಂತಂದರೆ ಭಾವನೆಗಳು, ಚಿಂತನೆಗಳು ಇವೆಲ್ಲ ಯಾಕೆ ಇದಾವೆ ಅಂತ ಹೇಳ್ತಂದರೆ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡು ಬದುಕೋದಕ್ಕೆ. ಯಾವತ್ತಾರು ಅನಿಸಿದ್ಯಾ ನಂಗೆ ವಯಸ್ಸಾಗೋಯ್ತು ಅಂತ ಯಾವತ್ತಾರು ಅಂದ್ಕೊಂಡಿದ್ದೀರಾ ನೀವು? ಅನ್ನಿಸ್ತದೆ. ವಯಸ್ಸಾಯಿತು ಅಂತ, ವಯಸ್ಸು ಆಗೋಯ್ತು ಅಂತ ಅನಿಸೋದಿಲ್ಲ, ಹಂಗೆ ಆಗೋಗಲಿಲ್ಲ. ಬರ್ತಾ ಇದೆ ಹೊಸದು, ಹೊಸದು ಬರ್ತಾ ಇದೆ. ಹೌದು, ಎದುರಿಸೋಣ, ಎಂಜಾಯ್ ಮಾಡೋಣ. ಆಮೇಲೆ ಮಕ್ಕಳಿದ್ದಾರೆ, ಹೌದು, ಆಮೇಲೆ ಮಕ್ಕಳಂತ ಹುಡುಗರಿದ್ದಾರೆ, ಹೌದು, ಅವರೆಲ್ಲ ಪಾಪ ಬರ್ತಾವೆ, ಆನಂದ ಪಡ್ತಾವೆ. ಅವರೇ ಇಷ್ಟು ಆನಂದ ಪಡ್ತಿರ್ಬೇಕಾದ್ರೆ ನಾವು ದುಃಖ ಪಟ್ಟುಕೊಂಡು ಇರೋದು ಒಳ್ಳೆಯದಲ್ಲ. ನಾವು ಸುಖವನ್ನು ಅರಿಸಿಕೊಂಡು, ಸುಖವನ್ನು ಹುಡುಕಿಕೊಂಡು ಬಂದವರು. ಸುಖವನ್ನು ಹುಡುಕಿಕೊಂಡು ಬಂದು ಇಲ್ಲಿ ತನಕ ಬಂದವರು. ನಮ್ಮ ಇದರ ಪ್ರಕಾರ ಏನು ಅಂತ ಹೇಳ್ತಂದರೆ, ಸಾಹಿತ್ಯದಿಂದ ಮತ್ತು ಜೀವನದಿಂದ ನಮಗೆ ಒಂದು ಆನಂದ ಸಿಗ್ತದೆ, ಒಂದು ತೊಡಗುವಿಕೆ ಸಿಗ್ತದೆ. ಆ ತೊಡಗುವಿಕೆ ನಮಗೆ ಅನೇಕ ಬಗೆಯ ಅನುಭವಗಳನ್ನು ಕೊಡ್ತದೆ. ಅದು ಸತ್ಯ. ಈ ಅನುಭವಗಳು ನಮ್ಮನ್ನು ಹಣ್ಣು ಮಾಡ್ತವೆ. ಮನುಷ್ಯ ಹಣ್ಣಾಗ್ತಾ ಹೋಗ್ತಾನೆ. ಕೊನೆಗೆ ಬರೋದು ಒಂದು ಆನಂದದ ಒಂದು ಸ್ಥಿತಿ ಅಂತ ನಾವು ಹೇಳ್ತೇವೆ. ಆನಂದಕರ ಸ್ಥಿತಿ ನಮಗೆ ಬರ್ತದೆ. ಅಲ್ಲಿ ದುಃಖ ಅವ್ರದ್ದು, ಪಶ್ಚಿಮದವ್ರದ್ದು ದುಃಖ ಬರ್ತದೆ. ಈಗ ಒಂದು ಕನ್ನಡದ ಗಾದೆ ಮಾತು ಯಾವಾಗಲೂ ಕೇಳ್ತೀವಲ್ಲ ಸರ್, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತೀವಿ. ನೀವು ದೇಶ ಎಲ್ಲ ಸುತ್ತಿದ್ರಿ, ಕೋಶ ಎಲ್ಲ ಓದಿದಿರಿ. ಯಾವ್ದು ನಿಮಗೆ ಸಾರ್ಥಕ ಅಂತ ಅನ್ಸಿದ್ದು ಯಾವುದು? ಬದುಕೋದು ಹೆಚ್ಚು ಮಹತ್ವದ್ದಯ. ಓದುವುದು ಅದೆಲ್ಲ ನಮಗೆ ಓದಬೇಕು, ಅನುಭವ ಪಡಬೇಕು, ಬೇರೆದವ್ರ ಅನುಭವ ಕೇಳಬೇಕು. ಇದೆಲ್ಲ ಅದಕ್ಕೆ ನಾವು ಹೆಂಗೆ ತೊಡಗಬೇಕು, ಹೆಂಗೆ ಗ್ರಹಿಸಬೇಕು, ಹೆಂಗೆ ಅನುಭವಿಸಬೇಕು, ಹೆಂಗೆ ಮತ್ತೆ ನಾವು ಪ್ರತಿಕ್ರಿಯಿಸಬೇಕು, ಇದನ್ನು ಕಲೀಲಿಕ್ಕೆ ನಾವು ಇದನ್ನು ಮಾಡೋದು. ಅದಕ್ಕೆ ನಮ್ಮಲ್ಲಿ ಏನು ಅಂತ ಹೇಳಿತಂದರೆ, ನಮ್ಮಲ್ಲಿ ನಾವು ಜೀವನದಿಂದ ನಮ್ಮ ಸಾಹಿತ್ಯ ಇವೆಲ್ಲ ಎಂಥವು ಅಂತ ಹೇಳಿತಂದ್ರೆ ನಮಗೆ ಆನಂದವನ್ನು ಕೊಡುತ್ತವೆ ಅಂತ ಅಂತೀವಿ ನಾವು. ಆನಂದ ಎಂಥದ್ದು, ಅದರಲ್ಲಿ ದುಃಖವೂ ಇರ್ತದೆ, ದುಃಖದಿಂದ ಬರುವ ಆನಂದವೂ ಇರ್ತದೆ, ಆನಂದದಿಂದ ಬರುವ ಆನಂದವೂ ಇರ್ತದೆ. ಈ ತೊಡಗಿಸ್ಕೊಳ್ಳೋದಕ್ಕೆ ಈಗ ಈಗಿನ ಯುವ ಜನಾಂಗದವ್ರು ಯಂಗ್ಸ್ಟರ್ಸ್ ಯಾರಿದ್ದಾರೆ, ಪ್ಲೀಸ್ ತೊಡಗಿಸ್ಕೊಳ್ಳೋದನ್ನು ಹೇಳ್ತೀನಿ. ಯಾಕೆಂದರೆ ಸನ್ಯಾಸ ಹೇಳ್ತೀವಿ ನಾವು, ಸನ್ಯಾಸದಲ್ಲಿರಬೇಕು, ಬಿಡಬೇಕೆಲ್ಲ ಬಿಡೋದಲ್ಲ. ನಮ್ಮಲ್ಲಿ ತೊಡಗಿಸ್ಕೊಳ್ಳೋದು ರಸ ಅಂತ ಹೇಳ್ತೀವಿ, ಜೀವನದ ರಸಗಳು. ಆ ರಸಗಳು ಎಂಥವು ಅಂತ ಹೇಳಿತಂದರೆ ನಮ್ಮನ್ನು ಹೆಚ್ಚು ಹೆಚ್ಚು ತೊಡಗಿಸುವಂಥವು ರಸಗಳು. ಬಿಡುವಂಥವು ಯಾವುದು ಅಂತಾರೆ ವಿದೇಶಿದವು, ದೂರ ಸರಿಸೋದು. ನಮ್ಮದು ಹಂಗಲ್ಲ, ತೊಡಗಿಸ್ಕೊಳ್ತದೆ, ಹತ್ತಿರ ಬರ್ತದೆ, ತಗೋಣ ಅಂತ ಇರ್ತದೆ. ಇಂಥದ್ದು ನಮ್ಮ ರಸಗಳಿದಾವೆ, ನವರಸಗಳೆಲ್ಲ ಏನೋ ತೊಡಗಿಸ್ಕೊಳ್ಳುವಂಥವು, ನಿನಗೆ ಆಗುವಂಥವು, ಆಗ್ಲಿಕ್ಕೆ ಬರ್ತಾವೆ. ಸರ್, ಹ್ಯಾಪಿ ಲೈಫ್ ಅಂದ್ರೆ ಏನು? ಹ್ಯಾಪಿ ಲೈಫ್ ಅಂದರೆ ನನಗೂ ಕಷ್ಟಪ್ಪ ಹೇಳೋದು. ಕಷ್ಟ, ಯಾವ್ದು ಹ್ಯಾಪಿ ಅಲ್ಲ. ಯಾಕೆಂದ್ರೆ ನಾವೆಲ್ಲರೂ ಜೀವನ ಖುಷಿಯಾಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು ಅಂತ ಎಲ್ಲರೂ ಒದ್ದಾಡ್ತೀವಿ. ಏನು ಹ್ಯಾಪಿ ಲೈಫ್ ಆಗಿದ್ರೆ ಏನು ಹ್ಯಾಪಿ ಅಂದರೆ? ಹ್ಯಾಪಿ ಅಂದರೆ ಏನು? ಯಾವುದನ್ನು ಅವಾಯ್ಡ್ ಮಾಡ್ತೀವಲ್ಲ, ನಿರಂಬಳಾಗಿರ್ತೀವಲ್ಲ, ಅದು ಸಂತೋಷ ತಾನೇ ಮೇಲೆ.
ಹೌದು ನಮ್ಮಲ್ಲಿ, ಅದು ತಾನೇ. ಹೌದು ತೊಡಗಬೇಕು ನಮ್ಮಲ್ಲಿ, ನಮ್ಮದು ತೊಡಗಿಸ್ಕೊಳ್ಳೋದು. ಅಲ್ಲಿ ವಿದೇಶದ ಪಶ್ಚಿಮದ್ದು ತೊಡಗಿಸ್ಕೊಳ್ಳುವಂಥದ್ದಲ್ಲ, ಬಿಡುವಂಥದ್ದು. ಪಾಶ್ಚಿಮಾತ್ಯ ಸಂಸ್ಕೃತಿ ಅದು ಅಂತ. ಪಾಶ್ಚಿಮಾತ್ಯರ ವಿರುದ್ಧ ನಾವು ಹೌದು. ನಾವು ತೊಡಗಿಸ್ಕೊಳ್ಳೋರು. ನಾವು ನಮಗೆ ಸಂಸಾರ ಬೇಕು, ನಮಗೆ ಸಂಸಾರ ಬೇಕು, ಆಮೇಲೆ ಭಾವನೆಗಳು ಬೇಕು. 9 ಭಾವನೆಗಳು ನಮ್ಮಲ್ಲಿ, 9 ಭಾವನೆಗಳು ಬೇಕಾದವು, ಅವು ಬಿಡುವಂಥವಲ್ಲ. ಖುಷಿಯಾಗಿರೋಕೆ ಏನು ಮಾಡಬೇಕು? ಖುಷಿಯಾಗಿರೋದು ಅನ್ನೋದು ನಿನಗೆ ತಿಳ್ಕೊಬೇಕದು. ಹಂಗೆ ಡಿಫಿನಿಷನ್ ಅಲ್ಲ, ಓಕೆ. ಡೆಫಿನೇಷನ್ ಮೂಲಕ ತಿಳಿಯುವಂಥದ್ದು ಅಲ್ಲ ಅದು. ಓಕೆ. ನಿನಗೆ ತಿಳಿಯುವಂಥದ್ದು. ನಿನ್ನ ಸಂತೋಷವನ್ನು ನೀನು ವಿವರಣೆ ಮಾಡಲಿಕ್ಕಾಗುತ್ತಾ? ವಿವರಣೆ ಮಾಡಲಿಕ್ಕಾಗೋದಿಲ್ಲ, ಅನುಭವಿಸ್ಲಿಕ್ಕಾಗ್ತದೆ. ಅನುಭವಿಸಬಹುದೇ ಹೊರತು ವಿವರಣೆ ಮಾಡಲಿಕ್ಕಲ್ಲ. ಕವನಗಳು, ಕಥೆಗಳು, ಕಾದಂಬರಿಗಳು, ವಿಮರ್ಶೆಗಳು, ನಾಟಕಗಳು, ಸಿನಿಮಾಗಳು ಮತ್ತು ಕಾದಂಬರಿಗಳು ಸಿನಿಮಾ ಆಗಿದ್ದ ರೀತಿ ಮತ್ತು ನಿಮ್ಮ ಪಾಠಗಳು, ಅಧ್ಯಾಪಕರಾಗಿ ನೀವು ಕೆಲಸ ಮಾಡಿದಾಗ ಅದು ನಮ್ಮ ದೇಶದಲ್ಲಾಗಿರಲಿ ಹೊರ ದೇಶದಲ್ಲಾಗಿರಲಿ, ನಾವು ನಿಮ್ಮೆಲ್ಲವನ್ನೂ ಕೂಡ ಖುಷಿ ಪಡ್ತೀವಿ, ಕೇಳಿ ತಿಳ್ಕೊಂಡಿದ್ದೀವಿ, ನೋಡಿ ತಿಳ್ಕೊಂಡಿದ್ದೀವಿ. ನಿಮಗೆ ಯಾವುದು ತುಂಬ ಖುಷಿ ಕೊಟ್ಟದ್ದು ಸರ್? ಯಾವುದು ಅಂತ ನಾನು ಈಗಲೂ ಹೇಳಲ್ಲ. ಅದನ್ನು ಅಷ್ಟು ನಾನು ಎಂಜಾಯ್ ಮಾಡಿದ್ದೇನೆ, ಸಂತೋಷಪಟ್ಟಿದ್ದೀನಿ ನಾನು. ಓಕೆ. ನನಗೆ ಯಾವುದ್ರ ಮೇಲೆ ತುಂಬ ಪ್ರೀತಿ ಇತ್ತು? ಹೇಳ್ತೇನೆ, ಎಲ್ಲದ್ರ ಮೇಲೂ. ನಾನು ಯೂನಿವರ್ಸಿಟಿ ಮಾಡಿದೆ. ಯೂನಿವರ್ಸಿಟಿ ನನ್ನ ಕಡೆಯಿಂದ ಆಗುತ್ತಾ ಬಿಡುತ್ತಾ ಅಂತ ನನಗೆ ಅನಿಸ್ಲೇ ಇಲ್ಲ. ಕೊಡ್ರಿ ಮಾಡ್ತೀನಿ ಅಂದೆ. ಹೌದಾ? ಹೌದು ಅಂದರು. ಮಾಡಿದೆ, ಯಾರೇ ಮಾಡೋದಕ್ಕಿಂತ ಚೆನ್ನಾಗಿ ಮಾಡಿದೆ. ಹೌದಾ? ಪ್ರಪಂಚದಲ್ಲಿ ಒಂದು ಭಾಷೆಗಿರುವಂಥ ಮೊದಲ ಯೂನಿವರ್ಸಿಟಿ ಸರ್ ಅದು. ಅದನ್ನು ಮಾಡಿದೆ ನಾನು. ಆಮೇಲೆ ಇಂಗ್ಲೆಂಡಿನಿಂದ ಹಿಡಿದು ಕಲ್ಕತ್ತಾದಿಂದ ಹಿಡಿದು ಅನೇಕರು ಅದನ್ನು ಚಿತ್ರ ಮಾಡ್ಕೊಂಡು ಹೋದರು, ಡಾಕ್ಯುಮೆಂಟ್ರಿ ಮಾಡ್ಕೊಂಡು ಹೋದರು. ಅಂದರೆ ನನಗೇನು ಸಹಜ ಅದು. ನಮಗೇನು ಬೇಕು ಅದನ್ನು ಮಾಡೋದಪ್ಪ. ನಮಗೆ ಅಗತ್ಯ ಇದೆ, ನಮ್ಮ ಅಗತ್ಯಗಳೇನು? ನಮಗೆ ಊಟದ್ದು ಇದು ಅಗತ್ಯ ಇದೆ, ಅದು ಸಿಕ್ತು. ಮುಂದೆ ಬಂದಾಗ ಇನ್ನೂ ಏನೋ ಬೇಕಾಗುತ್ತದಲ್ಲ, ಅದನ್ನು ಮಾಡುವಾಗ ಇದನ್ನೆಲ್ಲ ಮಾಡ್ತೀವಿ ನಾವು. ಈಗ ನೀವು ಏನೇನೆಲ್ಲ ಕನಸು ಕಂಡಿದ್ರಲ್ಲ ಸರ್, ಇದು ಮಾಡಬೇಕು ಅಂತೆಲ್ಲ, ಅದೆಲ್ಲ ನನ್ಸಾಗಿದೆಯಾ ಸರ್? ಯಾವುದು ಉಳ್ಕೊಂಡಿಲ್ವಾ? ನನಗೇನು ಅಂತ ಹೇಳ್ತಂದ್ರೆ ಇನ್ನೂ ಆಸೆ ಇತ್ತು, ಇನ್ನೂ ಮಾಡಬೇಕಂತೇಳಿ, ಇನ್ನೂ ಏನೇನು ಮಾಡಬೇಕು ಅಂತೇಳಿ ಆಸೆ ಇತ್ತು, ಅದು ಬೇರೆ. ಆದರೆ ಮನುಷ್ಯ ನನಗಂತೂ ಆಸೆ ಇನ್ನೂ ಉಳೀತು, ಇಷ್ಟು ಮಾಡಲಿಲ್ವಲ್ಲ ನಾನು ಅಂತೇಳಿ ಅನ್ನಿಸ್ತದೆ. ನಮ್ಗೆ ಯಾವಾಗಲೂ ನನಗೊಂದು ಅನುಮಾನ ಕಾಡುತ್ತೆ, ನಿಮ್ಮ ಕಾರ್ಯವೈಖರಿ ನೋಡಿದ್ರೆ ನನಗೊಂದು ಅನುಮಾನ ಕಾಡುತ್ತೆ. ಭಗವಂತ ನಮಗಿಂತ ಜಾಸ್ತಿ ದಿನಕ್ಕೆ 24 ಗಂಟೆಗೂ ಹೆಚ್ಚಾಗಿ ನಿಮಗೆ ಕೊಟ್ಟಿದ್ದಾರಾ ಅಂತ. ಅಂದರೆ ನೀವು ಅಷ್ಟು ಕೆಲಸ ಮಾಡಿದ್ರಿ ಅಂತ. ನಮ್ಮಪ್ಪ ಇದ್ದ, 24 ಗಂಟೆ ಕೆಲಸ ಮಾಡ್ತಿದ್ದ ಅವನು. 12 ಗಂಟೆ ನಿದ್ರೆ ಮಾಡಿ ಅಲ್ಲ, ನಿದ್ದೆ ಒಳಗೂ ಯೋಚನೆ ಮಾಡ್ತಿದ್ದ ಅವನು. ಏನೇನೋ ಮಾಡ್ತಿದ್ದ, ಏನೇನೋ ಅವನ ಕನಸುಗಳಂತೂ ಅದ್ಭುತ, ಭಯಾನಕ, ನಿರಂತರ ಕನಸುಗಾರ ಅವನು. ಯಾಕಂದರೆ ಕಮ್ಮಾರಿಕೆ ಒಳಗೆ ಆ ಸಾಧ್ಯತೆಗಳಿದ್ದಾವೆ. ಆಮೇಲೆ ತಿಥಿ ಒಳಗೆ ಆ ಸಾಧ್ಯತೆ ಇದೆ, ತಿಥಿ ಅದರ ರಚನೆ. ಆಮೇಲೆ ಬೆಂಕಿ ಉದ್ಭುತ, ಬೆಂಕಿಯಿಂದ ಕಾಯಿಸೋದ್ರ ಕ್ರಿಯೆ. ಆಮೇಲೆ ಆ ಕಾಸಿದ್ದನ್ನು ಹೊಡೆದು ರೂಪಕ್ಕೆ ತಂದು ಹದ ಮಾಡಿ ಇನ್ನೊಂದು ಅದರ ಉಪಯುಕ್ತತೆಯನ್ನು ಜಾಸ್ತಿ ಮಾಡೋದು. ಕರೆಕ್ಟ್. ಈಗ ತಂದೆಯವರು ನಿಮಗೇನೋ ಹೇಳ್ಕೊಟ್ಟಿರ್ತಾರೆ, ನೀವು ನಿಮ್ಮ ಮಗನಿಗೇನೋ ಹೇಳ್ಕೊಟ್ಟಿರ್ತೀರಿ. ಏನದು? ಕುಟುಂಬದಿಂದ ಕುಟುಂಬಕ್ಕೆ ಅದನ್ನು ಹೇಳ್ಕೊಡೋ ವಿಚಾರ ಯಾವುದಿದೆ? ಏನು ಕೊಟ್ಟಿವಿ ನಾವೀಗ? ಓಕೆ. ಏನು ತೊಗೊಂಡಿವಿ ನಾವು? ಅದೇ ನನ್ನ ಗುರುಗಳಾದಂಥ ಭೂಸರ ಮಠರು ಕೊಟ್ಟರು, ನಮ್ಮಪ್ಪ ಕೊಟ್ಟ, ನಮ್ಮವ್ವ ಕೊಟ್ಟಳು, ಅಡಿಗರು ಕೊಟ್ಟರು. ಆಮೇಲೆ ಅಡಿಗರು ಕೃಷ್ಣಮೂರ್ತಿ ಪುರಾಣಿಕರು ಕೊಟ್ಟರು. ಎಷ್ಟು ಜನ ನನ್ನ ಸುತ್ತ. ಆಮೇಲೆ ವಿದೇಶಿಯರು ಎಷ್ಟು ಜನ ಕೊಟ್ಟರು. ಆಮೇಲೆ ಬೇರೆ ಬೇರೆ ಭಾಷೆಗಳಿಂದ ಎಷ್ಟು ತಗೊಂಡೆ, ಎಷ್ಟು ಕೊಟ್ಟಿದ್ದೀನಿ, ಅದು ಬೇರೆ ಮಾತು. ಅಂದರೆ
ನಾವು ತಗೊಳ್ತಾನೆ ಇರ್ತೀವಿ ತಗೊಳ್ತಾನೆ ಇರ್ತೀವಿ, ಪ್ರಯೋಗ ಮಾಡ್ತಾನೆ ಇರ್ತೀವಿ, ಇಡೀ ಜನ್ಮ ಪರ್ಯಂತ ಪ್ರಯೋಗ ಮಾಡ್ತಿರ್ತೀವಿ. ತುಂಬ ಜನ ಅನ್ಕೊಳ್ಳೋದು ಹೆಂಗಪ್ಪ ಅಂದರೆ ಒಂದಷ್ಟು ಕೆಲಸಗಳೆಲ್ಲ ಮಾಡಿದ್ಮೇಲೆ ನಿವೃತ್ತಿ ಜೀವನ, ರಿಟೈರ್ಮೆಂಟ್ ಲೈಫು ಅಂತಾರೆ. ಬಟ್ ನೀವು ಆ ಥರದ್ದು ಇದ್ದಂಗೆ ಕಾಣಿಸ್ತಿಲ್ಲ, ಅಂದರೆ ನೀವು ಈಗಲೂ ಆ್ಯಕ್ಟಿವ್ ಆಗಿದ್ದೀರಾ ಅಂತ. ಅಲ್ಲಲ್ಲ, ಅಂದರೆ ಕನ್ನಡದಲ್ಲಿ ಏನಿಲ್ಲ ಅದನ್ನು ಸೃಷ್ಟಿ ಮಾಡಿ ಮುಂದಿನವ್ರಿಗೆ ಹಾದಿ ತೋರಿಸ್ಬೇಕು ಅಂತೇಳಿ ಅನ್ನಿಸ್ತದೆ. ಮುಂದಿನವ್ರಿಗೆ ಖಾಲಿ ಕೂರಬಾರ್ದು, ಕನ್ನಡ ಬೆಳೆಸ್ಬೇಕು, ಭಾಷೆ ಬೆಳೆಸ್ಬೇಕು, ಪೊಯಿಟ್ರಿ ಬೆಳೆಸ್ಬೇಕು. ನಾವು ಬೆಳೆಸುವಂಥದ್ದು ಬೇಕಾದಷ್ಟಿದೆ, ಅದನ್ನೆಲ್ಲ ನಾವು ಮಾಡ್ತಾ ಇರಬೇಕು. ಹೆಂಗೆ ಬೆಳೆಸೋದು ಹೇಗೆ ಸರ್? ತುಂಬ ಜನಕ್ಕೆ ಇರೋ ಪ್ರಶ್ನೆ, ಕನ್ನಡ ಅಂದಾಗ ನವೆಂಬರ್ ಕನ್ನಡ ರಾಜ್ಯೋತ್ಸವ ಹೋರಾಟ ಮಾಡಿಬಿಡ್ತೀವಿ, ಬಟ್ ನಿಜವಾಗ್ಲೂ ಕನ್ನಡ ಭಾಷೆ ಹೇಗೆ ಬೆಳಿಬೇಕು? ಕನ್ನಡ ಭಾಷೆ ಬೆಳಿಬೇಕು ಯಾಕಂತಂದರೆ ಹೇಗೆ, ಏನು ಮಾಡಬೇಕು? ಇಂಗ್ಲೀಷ್ ಹೆಂಗಿದೆ, ನಮ್ಮ ಕನ್ನಡವನ್ನು ಇಂಗ್ಲೀಷಿನ ಜೊತೆಗೆ ಹೋಲಿಸಬೇಕು. ನಮ್ಮ ಮರಾಠಿ ಗಿರಾಠಿ ಇಂಥವ್ರ ಜೋಡಿಗೆ ಅಲ್ಲ, ಅಂಥ ದೊಡ್ಡ ಭಾಷೆ ಜೊತೆಗೆ ಹೋಲಿಸಿದಾಗ ಇಂಗ್ಲೀಷ್ನಲ್ಲಿ ಏನೇನಾಗಿದೆ ಅದು ನಮ್ಮಲ್ಲಿ ಆಗಿದೆಯಾ? ಇಂಗ್ಲೀಷ್ನಲ್ಲಿ ವೈಜ್ಞಾನಿಕ ಭಾಷೆ ಇದೆ, ನಮ್ಮಲ್ಲೇನೂ ವಿಜ್ಞಾನ ಇಲ್ಲ. ವಿಜ್ಞಾನದ ಭಾಷೆ ಬರಬೇಕಂದ್ರೆ ಹೀಗೆ ಏನೇನಿದೆಯೋ ಅದೆಲ್ಲ ಬಂದರೆ ಯಾವುದಾದ್ರೂ ಬರುವಾಗ ಆ ವಿಷಯ ಮೊದಲು ಬರ್ತದನ್ನ ಹೊರತು ಭಾಷೆ ಬರೋದಿಲ್ಲ. ಸರ್, ಕನ್ನಡ ಭಾಷೆ ಬೆಳೆಸುವಲ್ಲಿ ನಿಮ್ಮೆಲ್ಲರ ಅಂದರೆ ಜನಸಾಮಾನ್ಯರ ಪಾತ್ರ ಏನು ಸರ್? ಏನು ಮಾಡಬೇಕು? ನಮ್ಮ ಜನಸಾಮಾನ್ಯರು ನಾವು ಕನ್ನಡ ಭಾಷೆ ಬೆಳಿಬೇಕು ಅಂದರೆ ಏನು ಮಾಡಬೇಕು ಸರ್? ನಿಮ್ಮ ಸಜೆಷನ್ ಏನು? ಸಾಮಾನ್ಯರೇ ಬೆಳೆಸೋರು ಕನ್ನಡವನ್ನು. ಹೇಗೆ, ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು ಅಂತ ಹೇಳಿ ನೀವೇನೋ ಮಾಡೋಕ್ಕೆ ಹೋಗಬೇಡ್ರಿ, ಬದುಕ್ರಿ ಅಷ್ಟೇ. ನೀವು ಬದುಕುವಾಗಲೇ ಇದು ಭಾಷೆ ಹುಟ್ಟುತ್ತದೆ. ಕನ್ನಡದಲ್ಲೇ ಬದುಕಬೇಕು, ಕನ್ನಡದಲ್ಲಿ ಬದುಕಬೇಕು, ಮಾತಾಡಬೇಕು. ನೀನು ಕನ್ನಡಿಗ ಆಗಿದ್ದರೆ ಕನ್ನಡ ಬಿಟ್ಟು ನನಗೆ ಬೇರೆ ಬರೋದಿಲ್ಲ. ಇಲ್ಲ, ಭಾಷೆ ಎಂಥದ್ದು ಅಂತ ಹೇಳಿತಂದರೆ ಏನಾರು ಹುಟ್ಟುವಾಗ ಒಂದು ಚಮಚೆ ಹುಟ್ಟಬೇಕಾದ್ರೆ ಚಮಚೆ ಪ್ಲಸ್ ಭಾಷೆ ಎರಡೂ ಕೂಡಿ ಹುಟ್ಟುತ್ತಾವೆ. ಅದು ಬೇರೆ ಇದು ಬೇರೆ. ಮೊದಲು ಚಮಚೆ ಹುಟ್ಟಿ 18-20 ವರ್ಷದ ನಂತರ ಚಮಚೆ ಅಂತೇಳಿ ಶಬ್ದ ಹುಟ್ಟೋದಿಲ್ಲ. ಹುಟ್ಟಿದಾಗಲೇ ಅದರ ಶಬ್ದ, ಅದಕ್ಕೊಂದು ಹೆಸರು ಬರಲೇಬೇಕಲ್ವ, ಬರ್ತಾ ಹೋಗ್ತದೆ. ಆದ್ದರಿಂದ ಭಾಷೆ ಮತ್ತು ಲೈಫು, ಜೀವನ ಎರಡು ಜೊತೆಯಲ್ಲಿ ಬೆಳೀತಾರೆ. ಇಲ್ಲಿ ತುಂಬ ಜನ ಹೇಳೋದೇನು ಅಂದರೆ, ಈ ಬೆಂಗಳೂರು ಸಿಟಿನಲ್ಲಿ ಸರ್ ಬೇರೆ ಭಾಷೆ ಬೇಗ ಮಾತಾಡ್ಬಿಡ್ತಾರೆ, ಕನ್ನಡ ಬಳಸಬೇಕು, ಬಳಸಿದಷ್ಟು ಜನಕ್ಕೆ ಈ ಭಾಷೆ ಗೊತ್ತಾಗುತ್ತೆ, ಬೇರೆಯವ್ರಿಗೂ ಗೊತ್ತಾಗುತ್ತೆ ಅಂತ. ಆ ಥರ ಬಳಸೋದ್ರಲ್ಲಿ ಕಡಿಮೆ ತುಂಬ ಜನ ಅಂತಿದ್ದಾರೆ, ಅದಕ್ಕೆ ಕೇಳಿದ್ದು. ಈಗ ಬೇರೆ ಬೇರೆ ಭಾಷೆಯಿಂದ ಜನ ಬಂದಿದ್ದಾರೆ ಇಲ್ಲಿ. ಹೌದು, ಬಂದವರು ತಮ್ಮ ಭಾಷೆ ಬಳಸ್ತಾರೆ. ಹೌದು, ಹೌದಲ್ಲ? ಹೌದು. ಆಮೇಲೆ ಇಲ್ಲಿಂದ ಒತ್ತಡ ಜಾಸ್ತಿ ಆದಾಗ ಇಲ್ಲಿ ಭಾಷೆ ಕಲೀಲೇಬೇಕು. ಸತ್ಯ ಇದು. ಯಾಕಂತಂದರೆ ವ್ಯವಹಾರ ಮಾಡಬೇಕಾದ್ರೆ ಕರೆಕ್ಟ್. ನೀನು ನನ್ನ ಭಾಷೆಯಲ್ಲೇ ಮಾಡ್ತೀನಿ, ನನ್ನ ಭಾಷೆಯಲ್ಲಿ ಬರೋದಾದ್ರೆ ಬಾ, ನನ್ನ ಅಂಗಡಿಗೆ ಇಲ್ಲದೆ ಹೋದ್ರೆ ಬರಬೇಡ ಅಂತೀರಾ? ನಿನ್ನ ಅಂಗಡಿ ಮಾರಬೇಕಂದ್ರೆ ಅವ್ರ ಭಾಷೆ, ಕೊಳ್ಳೋರ ಭಾಷೆ ನಿನಗೆ ಬರಬೇಕು. ಹೌದಲ್ಲ? ಹೌದು. ಅದಕ್ಕಪ್ಪ ಸಹಜ. ಭಾಷೆ ಇದೇನು ಅಂತ ಹೇಳ್ತಂದರೆ, ಭಾಷೆ ಮತ್ತು ಜೀವನ ಎರಡು ಜೊತೆಯಲ್ಲಿರ್ತವೆ. ನಿಮಗೆ ಇಷ್ಟು ವರ್ಷದಲ್ಲಿ ಯಾವ ಸ್ಥಳ ನಿಮಗೆ ಬಹಳ ಖುಷಿ ಕೊಟ್ಟಿದ್ದು? ಯಾವ ಊರು ನಿಮಗೆ ಬಹಳ ಖುಷಿ ಕೊಟ್ಟಿದ್ದು? ನನಗಂದ್ರೆ ನಮ್ಮೂರೇ ಬೆಳಗಾವಿ, ಗೋಡಗೇರಿ ಗ್ರಾಮ. ಓಕೆ, ಗೋಡಗೇರಿನೇ. ಗೋಡಗೇರಿಯ ಕಥೆಗಳು ಎಂತ ಗೊತ್ತಮ್ಮ? ಯಾಕಂತಂದರೆ ಅಲ್ಲಿನಂಥ ಜೀವನ ಇನ್ನೆಲ್ಲೂ ಇಲ್ಲ. ಶಿಕಾಗೋದಲ್ಲಿದ್ದಾಗಲೂ ಕೂಡ ಮಾದರಿ ಯಾವುದು ಅಂದ್ರೆ ನಮ್ಮೂರೇ ಗೋಡಗೇರಿನೇ. ಮಾದರಿ ಯಾವುದು ಅಂದ್ರೆ ಗೋಡಗೇರಿನೇ. ಕಣ್ಣಿಗೆ ಬರೋದು ಯಾವುದು ಅಂದ್ರೆ ಗೋಡಗೇರಿನೇ. ನಮ್ಮೂರಾಗ ಹಂದಿ ಜಾಸ್ತಿ. ಹಂದಿ ನಾವು ಹಂದಿಗಳ ಬಗ್ಗೆ ಸ್ವಲ್ಪ ಹೆಮ್ಮೆನೂ ಇದೆ ನಮಗೆ, ಹಂದಿ ಜಾಸ್ತಿ ಅಂತ. ನಮ್ಮೂರ ಹಂದಿಗಳ ಬಗ್ಗೆ ನಮಗೆ ಜಾಸ್ತಿ ಆಸಕ್ತಿ ಇದೆ. ಜಾಸ್ತಿ ಶಿಕಾಗೋದಲ್ಲಿಲ್ಲ, ಕೆಲವು ಆಮೇಲೆ ಇದ್ರ ಫ್ರಾನ್ಸ್ನಲ್ಲಿದ್ದೆ ಕೆಲವು ದಿವಸ, ಅಲ್ಲಿಲ್ಲ. ಮೆಕ್ಸಿಕೋಲಿಲ್ಲ. ಅಲ್ಲ ಸರ, ಗೋಡಗೇರಿ ಇತ್ತು, ಅಷ್ಟೊಂದು ಪ್ರೀತಿ ಇದೆ ನಿಮ್ಮೂರ ಮೇಲೆ, ಶಿವಾಪುರವನ್ನು ಯಾಕೆ ತಂದ್ರಿ? ಗೋಡಗೇರಿ ಅಂದರೆ ಗೋಡಾಕೇರಿ.
ಘೋಡಾಕೇರಿ. ಹಾ ಇದು ಹಿಂದಿನವ ಏನೇನೋ ಆಗ್ತದೆ. ಹಾ ಶಿವಾಪುರ ಅಂದರೆ ಹಾ ಪ್ರಾರಂಭದಲ್ಲಿ ಹಾ ಭಾರಿ ಹಳೆಯದರಲ್ಲಿ ಹಾ ಶಿವಾಪುರ ಅಂತಿದ್ರು ಇದಕ್ಕೆ. ಓಕೆ ಆವಾಗ ಎಲ್ಲಿತ್ತು ಅಂದರೆ ಬೇರೆ ಕಡೆಗೆ ಆ ಊರಿತ್ತು ಶಿವಾಪುರ ಅಂತ. ಓಕೆ. ಅದನ್ನು ಆಮೇಲೆ ಇನ್ನೊಬ್ರು ತಗೊಂಡ್ರು ಆ ಊರ ಹೆಸರನ್ನು. ಬಟ್ ನಿಮ್ಮ ಕಲ್ಪನೆಯಲ್ಲಿ, ನಿಮ್ಮ ಸಾಹಿತ್ಯದಲ್ಲಿ ಶಿವಪುರ ತಂದ್ರಿ. ಶಿವಾಪುರನೇ. ಯಾಕೆಂದರೆ ಹಾ. ನಮ್ಮೂರು ಪ್ರಾರಂಭದ ಹೆಸರು ಶಿವಾಪುರ. ಓ ಹಂಗೇನಾ? ಹಾ 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 ಗೂಡಾಕೇರಿ ಯಾವುದೋ ಹಿಂದಿ ಆಯಿತು, ಬೇಡ ತೆಗಿ ಅಂತ. ಗೂಡಿಗೆ ಶಿವಾಪುರ. ಎಷ್ಟು ಸಮಯ ಆಯ್ತು ಸರ್ ಊರಿಗೆ ಹೋಗಿ? ಊರಿಗೆ ಹೋಗ್ತಿರ್ತೀರಿ ಸರ್? ಹೋಗ್ತಿರ್ತೀರಿ. ಏನಾದರೆ ಹಾ ಅಲ್ಲಿ ನನ್ನ ಗೆಳೆಯರು ಯಾರಿಲ್ಲ, ಹಳೆ ಜೀವನ ಇಲ್ಲ, ಹಳೇದು ಏನೂ ಇಲ್ಲ ಇಲ್ಲಿ. ನಾವು ಹೋಗಿ ಒಬ್ಬನೇ ಒಂಟಿ ಆಗ್ತೀನಿ, ಏನೂ ಇಲ್ಲ ಅಲ್ಲಿ. ಒಬ್ಬನೇ ಒಂಟಿ ಅಂತೇಳಿ ತಂದರೆ ಅಯ್ಯೋ ಅದರಂಥ ಒಬ್ಬಂಟಿ ಅದು ಇರಬಾರ್ದು, ಆ ಥರ ಭಾವನೆ ಬಂದುಬಿಡ್ತದೆ. ಇವಾಗ ನಿಮಗೆ ಏನು ಖುಷಿ ಕೊಡುತ್ತೆ? ಓದೋದಾ, ಹಾಡು ಕೇಳೋದಾ, ಅಥವಾ ವಾಕಿಂಗ್ ಮಾಡೋದಾ, ಅಥವಾ ಏನಾದ್ರು ನೋಡೋದಾ? ಏನು ಖುಷಿ ಕೊಡುತ್ತೆ? ಎಲ್ಲ ಖುಷಿ ಕೊಡ್ತದೆ. ನನಗೇನು ಮಕ್ಕಳು, ಆಮೇಲೆ ಅವ್ರ ಆಟ, ಅವ್ರ ಜಗಳ, ಆಮೇಲೆ ಅಕ್ಕಪಕ್ಕ ಜನ ಎಲ್ಲ ಸಂತೋಷ ಪಡ್ತಾರಪ್ಪ ನನಗೆ. ನಿಜವಾಗ್ಲೂ ಜೀವಿಸುವ ಬದುಕು ಇದು ಒಂದೇನ? ಅಲ್ಲೋ ತಮ್ಮ, ನೀ ಬದುಕನ್ನು ಇಷ್ಟಪಟ್ಟೆ ಅಂತಂದರೆ ಅದು ನಿನಗೆ ಇಷ್ಟವಾದಂತೆ ಬದುಕ್ತದೆ, ಬದುಕನ್ನು ಕೊಡ್ತದೆ. ಯಾಕಂತಂದರೆ ಬದುಕು ಹುಚ್ಚುಚಾರ ಅಲ್ಲ, ಸಣ್ಣತನ ಅಲ್ಲ, ಭಾಳ ದೊಡ್ಡತನ ಅದು. ಅದನ್ನು ನಾವು ಭಾಳ ಪ್ರೀತಿಯಿಂದ ಬದುಕಬೇಕು. ಶಿಕ್ಷಕರು ಸಿಗೋದಿಲ್ಲ. ಸರ್, ಈಗ ನೀವು ಬೆಳೆದಿದ್ದ ವಾತಾವರಣ ಒಂದಿತ್ತು, ನಿಮ್ಮ ಘೋಡಗೇರಿ ಹಳ್ಳಿ ವಾತಾವರಣ. ಅದಾದಮೇಲೆ ಧಾರವಾಡ ನೋಡಿದವರು ನೀವು, ಬಿಕಾಸ್ ಕವನ ವಾಚನವನ್ನು ಧಾರವಾಡದಲ್ಲಿ ಮಾಡಿದವರು. ಅದಾದಮೇಲೆ ಬೆಂಗಳೂರು, ದೇಶ ಸುತ್ತು ಬಂದ್ರಿ. ಕಾಲ ಕಾಲಕ್ಕೆ ಬೆಳೀತು, ಸಿಟಿ ಬೆಳೀತು, ನಗರ ಬೆಳೀತು, ಜನ ಬೆಳೆದ್ಬಿಟ್ರು, ಮನಸ್ಥಿತಿ ಬೆಳೀತು. ಈಗ ಮಾಡ್ರನ್ ಯುಗ ಅಂತ ಕರಿತೀವಿ, ಮಾಡ್ರನ್ ಅಂತ ಕರಿತೀವಿ. ಇದನ್ನೆಲ್ಲ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ, ಈ ಬದಲಾವಣೆ ನೋಡಿದಾಗ? ನನಗೆ ಅದು ಬೇರೆ ಇದು ಬೇರೆ ಅಂತ ಅನಿಸೋದಿಲ್ಲಪ್ಪ. ಆಗಿನ ಕಾಲ ಈಗಿನ ಕಾಲ ಎಲ್ಲ ಬೇರೆ, ಏನಪ್ಪ ಇಷ್ಟು ಬೆಳೆದು ಬಿಡ್ತು ಅಂತೇನು ಅನ್ಸಲ್ವಾ? ನನಗೆ ಎಲ್ಲ ಕಾಲಗಳೇ ನಾನು ಇಷ್ಟಪಡ್ತೀನಿ. ಆದ್ದರಿಂದ ಓಕೆ, ನನಗೆ ಎಲ್ಲ ಕಾಲಗಳು ಬೇಕು. ನೋಡಿ, ಬೆಂಗಳೂರು ಸಿಟಿನೇ ಎಷ್ಟು ಚೆನ್ನಾಗಿ ಬೆಳೆದ್ಬಿಡ್ತು, ದೊಡ್ಡದಾಗಿ. ಬೆಂಗಳೂರು ಸಿಟಿನೇ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಡ್ತು. ಬೆಳೀಲಿ, ಬೆಳ್ಕೊಳ್ಳಿ, ಅದ್ರ ಪಾಡಿಗೆ ಅದು ಬೆಳೀತದೆ. ನನ್ನ ಪಾಡಿಗೆ ನಾನು ಇದ್ರೆ ಅದೇನಾದರೂ ಅಂತ ಬಂದು ಅದು ಬೆಳೆದ್ರೆ ಅದು ಬೆಳ್ಕೊಳ್ಳಿ, ಸ್ವಾಭಾವಿಕ. ಅದು ಹುಟ್ಟಿದವ ಬೆಳೆಯೋದು, ಜೀವಿಸೋದು ಸ್ವಾಭಾವಿಕ ಅಲ್ವಾ? ಅನ್ಸುತ್ತಾ ಯಾವಾಗ್ಲಾರು ನಮ್ಮ ಕಾಲ ಚಂದಿತ್ತು ಅಂತೇನು ಅನ್ಸುತ್ತಾ? ನಮ್ಮ ಕಾಲ ಚಂದಿತ್ತು ಅಂತ ಅನ್ಸುತ್ತಾ? ಹಂಗೆ ನನ್ನ ಕಾಲವನ್ನು ಹೋಲಿಸ್ಕೊಂಡು ಕೂರೋದಿಲ್ಲಪ್ಪ. ಓಕೆ, ಪ್ರೆಸೆಂಟ್ ಟೆನ್ಸ್ ಅಂದರೆ ಪ್ರೆಸೆಂಟ್ ಟೆನ್ಸೇ. ಆಯಾ ಕ್ಷಣಗಳಲ್ಲಿ ಬದುಕೋದು. ಮೊದಲೆಲ್ಲ ಏನೋ ತಿಳ್ಕೋಬೇಕು ಅಂದರೆ ಬುಕ್ ಓದ್ತಿದ್ವಿ ನಾವು. ಆ ಪುಸ್ತಕ ಬೇಕು, ಈ ಪುಸ್ತಕ ಬೇಕು ಅಂತ ಬುಕ್ ಓದ್ತಿದ್ವಿ. ಇವಾಗ ಹಂಗಲ್ಲ, ಮಕ್ಕಳೆಲ್ಲ ಏನು ಮಾಡ್ತಾರೆ, ಯೂಟ್ಯೂಬ್ ನೋಡ್ತಾರೆ. ಅವ್ರಿಗೆ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅದಿದೆ, ಆಮೇಲೆ ಇದೆ, ಮೊಬೈಲ್ ಇದೆ. ಅವ್ರಿಗೇನು ಎಷ್ಟು ನಮಗೆ ಕಡಿಮೆ ಐತಪ್ಪ, ಏನು ಮಾಡೋದು? ಹೊಟ್ಟೆ ಕಿಚ್ಚಾಕ್ ಮಾಡಬೇಕು. ಮೊದಲೆಲ್ಲ ಆಟ ಅಂತ ಒಂದಿತ್ತು, ಕ್ರಿಕೆಟ್ ಆಡೋದು. ಮೊದಲೆಲ್ಲ ನೀವು ಕ್ರಿಕೆಟು, ಚಿನ್ನಿದಾಂಡು, ಗೋಲಿ, ಲಗೋರಿ ಆಟಗಳಿತ್ತು ತುಂಬ, ಆ ಥರದ್ದೆಲ್ಲ ಆಟಗಳು. ಇವಾಗೆಲ್ಲ ಮೊಬೈಲಲ್ಲಿ ಬಂದ್ಬಿಟ್ಟಿದೆ, ವಿಡಿಯೋ ಗೇಮ್ ಅಂತಾರೆ ಈಗ. ಅಲ್ಲ ರೀ, ಅವ್ರು ಹೊರಗಡೆ ಆಟ ಆಡ್ಲಿಕ್ಕೆ ಅವಕಾಶ ಇಲ್ಲಿದೆ. ನಮ್ಮ ಜವಾಬ್ದಾರಿನೂ ಇದೆ. ಒಂದು ವೇಳೆ ಇದ್ದಿದ್ರೆ ಹೋಗ್ತಿದ್ರು ಅವರು, ನಾವು ತಡೀತಿದ್ವಾ? ತಡಿಲಿಕ್ಕೆ ಆಗ್ತಿತ್ತ? ಬೈಲಿತ್ತು, ಬೈಲಿನೊಳಗೆ ಜನ ಆಡ್ತಿದ್ರು ಅಂತಂದರೆ ಅಲ್ಲಿ ಆಟ ಆಡ್ಲಿಕ್ಕೆ ಮಕ್ಕಳು ಹೋಗ್ತಿದ್ರೆ ನಾವು ತಡಿಲಿಕ್ಕೆ ಆಗುತ್ತಾ? ಕದ್ದಾದರೂ ಹೋಗಿ ಆಡಿ ಬರ್ತಾರೆ ಅವರು. ಇವಾಗ ಬೈಲ್ ಕಡಿಮೆ ಆಗ್ಬಿಟ್ಟಿದೆ, ಬೈಲಿಲ್ಲ, ಆಟ ಇಲ್ಲ, ಕಡಿಮೆ. ಆಮೇಲೆ ಫ್ರೆಂಡ್ಸ್ ಇಲ್ಲ ಅವ್ರಿಗೆ, ಗೆಳೆತನ
ಒಟ್ಟು ಕುಟುಂಬ ಇವೆಲ್ಲ ಬದುಕುವ ರೀತಿ ಅಲ್ವಾ ಸರ? ಒಟ್ಟು ಕುಟುಂಬ ಇಲ್ಲ ನಿಮ್ಮಲ್ಲಿ. ಹಾಂ, ಅದು ಯಾಕಂದ್ರೆ ತಕ್ಷಣ ಬೇರೆ ಆಗಿಬಿಡ್ತೀರಿ. ತಕ್ಷಣ ಬೇರೆ ಆಗಿಬಿಡ್ತೀರಿ ಅಂದರೆ ಒಟ್ಟಾಗಿ ಬದುಕೋದು ಇಲ್ಲ. ನಗರಗಳಲ್ಲಿ, ಹಳ್ಳಿಗಳಲ್ಲಿದೆ. ಇನ್ನು 4 ಜನ ಅಂತ ಮರಿದ್ರೆ ಕೂಡಿರಬಲ್ಲರು. ಇಲ್ಲಿ ವಯಸ್ಸಿಗೆ ಬಂದ ಮೇಲೆ ಕೂಡಿರೋದಿಲ್ಲ. ಯಾಕೆ? ಸ್ವಲ್ಪ ಇಂಡಿವಿಜುವ್ಯಾಲಿಟಿ, ಹಾಂ, ವೈಯಕ್ತಿಕತೆ ಬೆಳೀತದೆ. ವೈಯಕ್ತಿಕತೆ ಬೆಳೆದ್ಬಿಟ್ಟು ನಾವು ಬೇರೆ ಇರಬೇಕು ಅಂತ ಅನ್ನಿಸ್ತದೆ ಇವರಿಗೆ. ಒಟ್ಟಿಗೆ ಇದ್ರೆ ಲಾಭ ಏನು? ಒಟ್ಟಿಗೆ ಇದ್ರೆ ಒಂದು ಸಂಘ ಜೀವ ಇರ್ತದೆ. ಒಂದು ಅದು ಒಟ್ಟಿಗೆ ಇದ್ರೆ ಇದ್ದು ನೋಡಬೇಕಷ್ಟೇ ಅಲ್ವಾ? ತುಂಬು ಕುಟುಂಬ ಇರೋದ್ರಿಂದ ಲಾಭ ಏನು ಅಂತ ಕೇಳಿದೆ. ತುಂಬು ಕುಟುಂಬ ಇರುತ್ತಲ್ಲ, ಒಟ್ಟಿಗೆ ಇರ್ತಾರಲ್ಲ ಸರ್ ಎಲ್ಲರೂ, ಆ ತುಂಬು ಕುಟುಂಬದಲ್ಲಿರೋ ಲಾಭ ಏನು? ಯಾಕೆ ನಿಮ್ಮ ಕಾಲದಲ್ಲೆಲ್ಲ ಹಾಗೆ ಇರ್ತಿತ್ತಲ್ಲ ಸರ್, ವಾಡೆ ಅಂತ ಇರ್ತಿತ್ತು, ಜನ ಎಲ್ಲ ಒಟ್ಟಿಗೆ ಒಂದೇ ಕಡೆ ವಾಡೆಯಲ್ಲಿ ಇರ್ತಿದ್ರು. ಇವಾಗ ಹಂಗಿಲ್ಲ, ಬೇರೆ ಬೇರೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಬಿಟ್ಟಿದೆ. ಆ ಹೋಲಿಕೆ ಹೆಂಗೆ ಮಾಡ್ತೀರಿ ಸರ್? ನೀವು ಕೂಡಿದ್ರೆ ಹಾಂ, ರಿಲೇಷನ್ಸ್ಗಳು ಬೆಳೀತಾವೆ. ರಿಲೇಷನ್ಸ್, ಹಾಂ, ರಿಲೇಷನ್ಸ್ ಬೆಳೆದರೆ ನಿಮ್ಮ ಕುಟುಂಬ ದೊಡ್ಡದಾಯಿತು. ನಿಮ್ಮ ಮನಸ್ಸುಗಳು ಸ್ವಲ್ಪ ದೊಡ್ಡದು, ಗ್ರಹಿಕೆ ದೊಡ್ಡದಾಯಿತು. ಹಾಂ, ಆಮೇಲೆ ನಿಮಗೆ ಮಾನವೀಯ ಅನುಭವಗಳು ಥರಾವರಿ ಬರಲಿಕ್ಕೆ ಶುರುವಾಯಿತು. ಇಬ್ಬರೇ ಇದ್ದರೆ ಏನಾಗ್ತದೆ, ಭಾಳ ಲಿಮಿಟೆಡ್ ಆಗಿ ನಿಮಗೆ ಬದುಕಿನ ಎಕ್ಸ್ಪೀರಿಯೆನ್ಸು ಭಾಳ ಕಡಿಮೆ ಆಗ್ತಾ ಅಷ್ಟರಲ್ಲೇ ಮುಗಿದೋಗ್ಬಿಡುತ್ತೆ. ನೋಡಿ, ಎಷ್ಟೊಂದು ಡೈವರ್ಸ್ ಕೇಸ್ಗಳು ಅದಕ್ಕೆ ಇದೆ ಅನಿಸುತ್ತೆ. ಅನೇಕ ಸಿಟಿಗಳಲ್ಲಿ ಬೆಳೆದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಮತ್ತು ಮನೆಯಲ್ಲಿರದೆ ಹೊರಗಡೆ ಇದ್ದರೆ ಇನ್ನೂ ಜಾಸ್ತಿ ಆಗ್ತದೆ. ಅಂದರೆ ಅನುಭವಗಳು, ಸಂಬಂಧಗಳು ಜಾಸ್ತಿ ಆಗ್ತಾ ಹೋದಾಗೆ ನಮಗೆ ಅನುಭವ ಬರ್ತಾ ಹೋದಾಗೆ ನಮ್ಮ ಬದುಕು ದೊಡ್ಡದಾಗ್ತದೆ, ಹರವಾಗ್ತದೆ, ವಿಶಾಲವಾಗ್ತದೆ. ಬಟ್ ತುಂಬ ಜನ ಬೇರೆ ದೇಶಕ್ಕೆ ಹೋದವರು ಬರೋದೇ ಇಲ್ಲ, ಅಲ್ಲೇ ಇದ್ಬಿಡ್ತಾರೆ. ತುಂಬ ಜನ ಬೇರೆ ದೇಶಕ್ಕೆ ಹೋಗಿ ವಾಪಸ್ ಬಂದಿರೋರು ಆ ದೇಶ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಇಲ್ಲಿದ್ದು ನೋಡಿ ಬೈಕತ್ತಾರೆ. ನಿಮ್ಗೇನು ಅನಿಸುತ್ತೆ? ನಮ್ಮ ದೇಶ ಪ್ರೇಮ ಜಾಸ್ತಿ ಆಗ್ತದೆ. ದೇಶ ಪ್ರೇಮ ಜಾಸ್ತಿ ಆಗ್ತದೆ ಯಾಕೆಂತಂದರೆ ಕಟ್ಟಿದ ಹಂಗೆ ಕಟ್ಟಬೇಕು ದೇಶ ಅಂತ. ಹಂಗೆ ಕಟ್ಟಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಯಾಕಂದ್ರೆ ನಾವೇನು ಇವರೆಲ್ಲ ಇರಲ್ಲ, ರಾಜಕಾರಣಿಗಳೆಲ್ಲ ಇರಲ್ಲ. ಆದರೆ ನಮ್ಮ ಪಾಡಿಗೆ ನಾವು ನಮ್ಮ ಬದುಕುವ ಸಾಧ್ಯತೆಗಳು ಜಾಸ್ತಿ ಆಗುತ್ತವೆ. ಬದುಕುವ ಪ್ರೀತಿ ಬೆಳೀತದೆ, ಜೀವನ ಪ್ರೀತಿ ಬೆಳೀತದೆ. ಅದು ವಿದೇಶಿ ಪ್ರವಾಸದ ಪ್ರಯೋಜನ. ಬೇರೆ ದೇಶದ ಥರ ನಮ್ಮ ದೇಶ ಆಗಬೇಕು ಅಂತೇನೋ ಅನಿಸುತ್ತಾ ಇವಾಗಲಾರು? ಇಲ್ವಾ? ಇಲ್ಲ, ನಾವು ಕರೆಕ್ಟಾಗಿದ್ದೀವಲ್ವಾ? ಚೇಚೆ, ನಮ್ಮ ದೇಶ, ಅಯ್ಯೋ ಇದು ನಮ್ಮ ದೇಶಕ್ಕಿಲ್ಲ ಇದು ಅಂತ ಅನಿಸ್ತದೆ. ಆ ದೇಶಕ್ಕೆ ಹೋದಾಗ ನಮ್ಮಂಗಿಲ್ಲ ಇವರು ಅಂತ ಅನಿಸ್ತದೆ. ನಮ್ಮಲ್ಲೂ ಕೂಡ, ನಮ್ಮದು ಕೂಡ ಅವರಲ್ಲಿ ಇಲ್ಲದು ಎಷ್ಟೋ ಇದೆ ಇಲ್ಲ ನಮ್ಮಲ್ಲಿ. ಹೌದು, ಕರೆಕ್ಟ್. ನಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋದಿಲ್ಲ. ನಮ್ಮ ಅನೇಕ ಇವ್ರಿಗೆ ಇಂಡಿಯನ್ಸ್ಗೆ ಅಮೇರಿಕಕ್ಕೆ ಹೋದ ಕೂಡಲೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತದೆ. ಅಯ್ಯೋ ಪೀಡೆಗಳು ಅಂತಾರೆ. ನಾನು ಭಾಳ ಕರುಣೆ ಬರೋದು, ನಮ್ಮದು ಎಷ್ಟು ಚೆನ್ನಾಗಿದೆ, ಇವ್ರದ್ದು ಏನು ಹೆಂಗೂ ಅನ್ನಿಸ್ತದೆ. ಸರ್, ನಿಮ್ಮ ನಾಟಕಗಳನ್ನು ಅಥವಾ ನಿಮ್ಮ ಸಿನಿಮಾಗಳನ್ನು ನಾವೆಲ್ಲರೂ ಕೂಡ ನೋಡಿ ಬೆಳೆದಿದ್ದೀವಿ. ಅದು ಕರಿಮಾಯೆ ಸಿನಿಮಾ ಆಗಿರಲಿ, ಸಿಂಗಾರ ಮತ್ತು ಅರಮನೆ ಸಿನಿಮಾ ಆಗಿರಲಿ, ಅಥವಾ ನಿಮ್ಮ ಕಾಡು ಕುದುರೆಯ ಸಿನಿಮಾ ಆಗಿರಲಿ, ನೋಡಿ ಬೆಳೆದಿದ್ವಿ ನಾವು. ಅಥವಾ ಜೋಕುಮಾರ ಸ್ವಾಮಿ ನಾಟಕದ ಆದಿಯಾಗಿ ಹಲವಾರು ನಾಟಕಗಳನ್ನು ನೋಡಿ ಬೆಳೆದಿದ್ವಿ. ನಾನು ನಿಮಗೆ ಕೇಳ್ತಾ ಇರೋದು, ಎಲ್ಲೋ ಕೂತು ಟಿ ವಿಲಿ ನೋಡ್ಬೇಕಾದ್ರೆ ಅದು ಬಂದಾಗ ಏನೆಲ್ಲ ನೆನಪಾಗುತ್ತೆ ಸರ್ ನಿಮಗೆ? ಎದ್ದು ಕುಣಿಯುವಷ್ಟು ಆನಂದ ಏನು ಆಗೋದಿಲ್ಲಪ್ಪ. ಚಿತೆ ಬಂತು ಅಂತ ಅನಿಸ್ತದೆ, ನೆನಪಿಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ, ಓಕೆ, ಸಂತೋಷವಾಗ್ತದೆ. ನೆನಪಿಸ್ಕೊಂಡ್ರೆ ಸಂತೋಷವಾಗ್ತದೆ ಅಷ್ಟೇ.
ಏನು ರೋಮಾಂಚನವೆದ್ದು ಕುಣಿದಾಡುವಷ್ಟು ಏನಾಗೋದಿಲ್ಲ. ಜೋಕುಮಾರಸ್ವಾಮಿ ನಾಟಕ ಅಂದರೆ ಏನು ನೆನಪಾಗುತ್ತೆ ಕಂಬಾರ ಸರ್ಗೆ? ಜೋಕುಮಾರ ಸ್ವಾಮಿದು ಯಾಕಂತಂದರೆ ಹಾಂ ಆವಾಗ ಥಿಯೇಟರ್ ಇರಲಿಲ್ಲ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲೇ ಥಿಯೇಟರ್ ಇರಲಿಲ್ಲ, ಹ್ಞೂ ನಾವ್ಯಾರು ನಾಟಕ ಮಾಡ್ತಿರಲಿಲ್ಲ. ಹ್ಞೂ ಅಂಥ ಸಂದರ್ಭದಲ್ಲಿ ಲಂಕೇಶ್ ಒಂದು 3 ನಾಟಕ ಎಬ್ಬಿಸಿದ ಇಲ್ಲಿ ಇಂಡಿಯಾದಲ್ಲೇ ಫಸ್ಟ್ ಟೈಮ್. ಹ್ಞೂ ಲಂಕೇಶ್ ಭಾಳ ಮುಂದೋರ್ನ ಇದ್ದವನು. ಹ್ಞೂ ಅವನು ನೀವು ಬಯಲಾಟ ಬರೀರಿ ಅಂತಂದ. ಅವನು ಒಂದು ಗ್ರೀಕ್ ನಾಟಕ ಅನುವಾದ ಮಾಡಿದ. ಆಮೇಲೆ ಇನ್ನೊಂದು ಇಲ್ಲಿ ನಾಟಕ ಒಂದು ಮಾಡ್ರಿ ಅಂತೇಳಿ ಹೇಳಿದ. ನಮ್ಮ ಬಿ ವಿ ಕಾರಂತರು ಕರೆದ್ವಿ. ಬಿ ವಿ ಕಾರಂತಕ್ಕೆ ಬಯಲಾಟ ಕೊಟ್ಟ ನಾನು ಇದ್ದೆ. ಬಯಲಾಟ ಕೊಟ್ಟ 3 ನಾಟಕ ಅವನಿಗೆ ಕೊಟ್ಟ. 3 ನಾಟಕ ಮಾಡಿದ್ವಲ್ಲ, ಒಂದು ವಾರದಲ್ಲೇ ಇಡೀ ದೇಶದ ಸುದ್ದಿ ಆಯ್ತದು. ಒಂದು ವಾರದಲ್ಲಿ. ಅದರಲ್ಲಿ ಮುಖ್ಯವಾದ ಸುದ್ದಿ ಯಾವುದು ಅಂತಂದರೆ ಬಯಲಾಟ ನಮ್ಮದೇ, ಜೋಕುಮಾರಸ್ವಾಮಿ. ಹೌದು. ಯಾಕೆ ಇದಾಯಿತು ಅಂತ ಹೇಳ್ತಂದರೆ ಇಲ್ಲಿ ತನಕ ನಾವು ಯಾರೂ ಕೂಡ ನಮ್ಮದೇ ಫಾರ್ಮ್ನಲ್ಲಿ ಬರೆದಿರಲಿಲ್ಲ. ಬ್ರಿಟಿಷರು ಹಾಗೆ ಬರೆಯೋದು, ಅಮೇರಿಕನ್ಸ್ ಹಾಗೆ ಬರೆಯೋದು ನಾಟಕ. ಏನು ಬರ್ನಾಡ್ ಶಾ ಅನ್ನೋದು. ಆಮೇಲೆ ಯಾರ್ಯಾರು ಇಂತಿಂಥ ಹೆಸರುಗಳನ್ನು ಹೇಳಿ ಅವನ್ನ ಹಾಗೆ ಬರಿತೀನಿ, ಇವನ್ನ ಹಾಗೆ ಬರಿತೀನಿ, ಹೀಗೆಲ್ಲ ಹೇಳೋರು. ನಮ್ಮ ಬಯಲಾಟದ ಅವ್ರಂಗೆ ಬಯಲಾಟ ಬರಿತೀನಿ ಅಂತೇಳಿ ಯಾರೂ ಅಂತಿರಲಿಲ್ಲ. ಫಸ್ಟ್ ಟೈಮ್ ನಾನು ದೇಶದಲ್ಲಿ ಅಂದದ್ದು. ಹಿಂಗೆ ಅಂದ ಕೂಡಲೇ ಮೊದಲು ಡೆಲ್ಲಿಗೆ ಕರೆಸಿದ್ರು, ಅಲ್ಕಾಜಿ ಅಂತೇಳಿ. ಅಲ್ಲಿ ಒಬ್ಬ ಥಿಯೇಟರ್ ಎಕ್ಸ್ಪರ್ಟ್ ಇದ್ದ, NSD ಅವ್ರು ಕರೆಸಿದ್ರು. ಕರೆಸಿ ಏನು ಅಂಥೇಳಿ ಭಾಷಣ, ಒಂದು ವಾರ ಭಾಷಣ ಏರ್ಪಡಿಸಿದ್ರು. ನಂದು ಬಯಲಾಟಗಳ ಬಗ್ಗೆ ಒಂದು ವಾರ ಭಾಷಣ ಮಾಡಿದೆ. ಒಂದು ವಾರ ಭಾಷಣ ಮಾಡಿ ಒಂದು ಬಯಲಾಟ ಅವ್ರು ಕಲಿಸಿದೆ. ಆಮೇಲೆ ಹೆಂಗೆ ನಮಗಿನ್ನೂ ತಿಳಿತಾ ಇಲ್ಲ ಅಂದರು. ಜೋಕುಮಾರಸ್ವಾಮಿ ತೊಗೊಂಡು ಹೋದೆ ಅಲ್ಲಿ. ಜೋಕುಮಾರಸ್ವಾಮಿ ತೊಗೊಂಡು ಹೋದರೆ ಶಾಕ್, ಡೆಲ್ಲಿ ಶಾಕ್. ಆಮೇಲೆ ರಷ್ಯಾಕ್ಕೆ ಹೋದಿವಿ, ಶಾಕ್. ಚೈನಾಕ್ಕೆ ಹೋದೀವಿ, ಚೈನಾದಲ್ಲಿ ಶಾಕ್. ಎಲ್ಲ ಹೋದಲ್ಲಿ ಶಾಕ್ ಕೊಟ್ಟು ಎಲ್ಲ ದೇಶಗಳು ಸುತ್ತಿದೆ ಜೋಕುಮಾರಸ್ವಾಮಿ ನಾಟಕ. 3-4 ದೇಶಗಳು, ಚೈನಾ, ರಷ್ಯಾ, ಆಮೇಲೆ ಚೈನಾ, ರಷ್ಯಾ, ಅಲ್ಲಿ ಚೈನಾ ಮತ್ತು ಇದು ಜಪಾನದ ಮಧ್ಯದಲ್ಲಿ, ಜಪಾನ್ ಇವುಗಳ ಮಧ್ಯದಲ್ಲಿ ಇನ್ನೊಂದು 2 ದೇಶಗಳಿದ್ದಾವೆ. ಇಲ್ಲೆಲ್ಲ ಜೈವೇರಿ. ಅವ್ರಿಗೂ ಗೊತ್ತಿರಲಿಲ್ಲ ಇದು ಈ ಜನಗಳದ ನಾಟಕ ಇರ್ತದೆ ಅಂತೇಳಿ. ಅವರಲ್ಲೂ ಇತ್ತು ಒಂಥರ, ಅವ್ರದ್ದು ಬೇರೆ ಬೇರೆ ಇತ್ತು. ನಮ್ಮದು ಇದು ಒಳಗೆ ಮಾಡ್ಕೊಳ್ಳೋದಿತ್ತಲ್ಲ, ಆಡೋದೇನು, ಕುಣಿಯೋದೇನು, ಜಗಳಾಡೋದೇನು, ಎಳೆದಾಡೋದೇನು, ಇದೆಲ್ಲ ನೋಡಿ ಭಾಳ ಶಾಕ್ ಆದ್ರೆ ಜನ. ರಂಗಭೂಮಿಗಿರುವಂಥ ಶಕ್ತಿ ಅಲ್ವಾ ಸರ್ ಅದು? ಥಿಯೇಟ್ರಿಗಿರೋ ಶಕ್ತಿ ಅದು, ದೇಶಕ್ಕೆ ಅಲ್ಲ, ಥಿಯೇಟ್ರಿಗಿರೋ ಶಕ್ತಿ ಅದು, ರಂಗಭೂಮಿಗಿರೋ ಶಕ್ತಿ ಅದು ಅಂತ. ನಮ್ಮ ಬಯಲಾಟದ್ದು, ಉತ್ತರ ಕರ್ನಾಟಕದ ಬಯಲಾಟದ ಶಕ್ತಿ ಇವಾಗ ತುಂಬ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಬಯಲಾಟ, ಸಣ್ಣಾಟ ಎಲ್ಲ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಈಗ ನಾವು ಶುರು ಮಾಡಿದ್ವಿ ಅಂತೇಳಿ, ನಾನು ಶುರು ಮಾಡಿದ್ದು ಅದನ್ನು. ಶಿವರಾಮ್ ಕಾರಂತ ಬಂದರು. ಶಿವರಾಮ್ ಕಾರಂತರು ಮೊದಲನೇ ಆಟ ನೋಡಿದ್ರಲ್ಲ, ಬಡ ಅವಸರದಿಂದ ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ಕಳಿಸಿದ್ರು ನಾಟಕ ನೋಡಲಿಕ್ಕೆ. ಹೋಗಿ ನಾಟಕ ನೋಡ್ಬೇಡ್ರಿ ಅಂತೇಳಿ. ಆಮೇಲೆ ಒಂದು 2-3 ಕಡೆಗೆ ಭಾಷಣ ಮಾಡಿದರು. ಅಲ್ಲ, ಏನಾದ್ರು ಹೊಗಳಿದ್ದು ನೆನಪಿದೆಯಾ? ಶಿವರಾಮ್ ಕಾರಂತರು ನಿಮ್ಮನ್ನು ಹೊಗಳಿದ್ದು ನೆನಪಿದೆಯಾ? ಚೆನ್ನಾಗಿತ್ತು, ಸುಂದರವಾಗಿತ್ತು ಅಂತೇಳಿ ಹೇಳ್ತಿದ್ರು ಅವರು. ಆಮೇಲೆ ನಾನು ಇದನ್ನು ಶುರು ಮಾಡಿದೆ, ಯೂನಿವರ್ಸಿಟಿ ನೋಡ್ಲಿಕ್ಕೆ ಬಂದಿದ್ದರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಬಂದು ಶಾಂತಿನಿಕೇತನಕ್ಕಿಂತ ಚೆನ್ನಾಗಿದೆ ಅಂದರು. ಈ ಜೋಕುಮಾರಸ್ವಾಮಿ ನಾಟಕವನ್ನ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಸರ್ ಅವರು, ಶಂಕರ್ ನಾಗ್ ಅವರು? ಹೌದು, ಮಾಡಿದ್ರು ಪಾಪ.
ಮಾಡಿದ್ರು ಬರುವಾಗ ಏನೇನೋ ಆಯಿತು ಸ್ವಲ್ಪ ಹೌದು. ಭಾಳ ಅನ್ಫಾರ್ಚುನೇಟು. ಅಲ್ಲೇನು ಪಾಪ ಅವ್ರ ತಮ್ಮನಿಗೆ ಏನೇನೋ ಆಯಿತು, ಹೀಗಾಗಿ ಮಾಡೋಕ್ಕಾಗಲಿಲ್ಲ ಅದನ್ನು. ನಿಮ್ಮನ್ನು ಯಾವಾಗಲೂ ನಾವು ಉತ್ತರ ಕರ್ನಾಟಕ ಮತ್ತು ನಿಮ್ಮ ಭಾಷೆಯ ಸೊಗಡು, ನಿಮ್ಮದು ಪೇಟ, ನಿಮ್ಮದು ಧೋತಿ, ಇದ್ರಲ್ಲಿ ಯಾವಾಗಲೂ ನೋಡ್ತಿದ್ವಿ. ಇವಾಗ ಆ್ಯಕ್ಚುಲಿ ಬೇರೆ ಥರ ಚಂದ ಕಾಣ್ತಿದ್ದೀರಿ, ಡಿಫ್ರೆಂಟ್ ಲುಕ್ ಇದು. ಈಗ ಮೊದಲು ನನಗೆ ಅವನ್ನೆಲ್ಲ ಉಟ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಏನೋ ಯಾವುದೋ ಒಂದು ಸುತ್ಕೊಂಡು ಹೋಗಿ ಬಂದ್ರಾಯ್ತು ಅಂತೇಳಿ ಹಾಕ್ಕೊಂಡು ಬಂದ್ಬಿಟ್ಟು. ಸರ್ ಇವಾಗೆಲ್ಲ ರೆಡಿಮೇಡ್ ಬಂದ್ಬಿಟ್ಟಿದೆ, ಸುಮ್ಮನೆ ಪ್ಯಾಂಟ್ ಥರ ಹಾಕೊಳ್ಳೋದು ಧೋತಿನ. ರೆಡಿಮೇಡ್ ಬಂದ್ಬಿಟ್ಟಿದೆ ಈಗ, ಪ್ಯಾಂಟ್ ಥರ ಧೋತಿ ಹಾಕೊಳ್ಳೋದು ಅಷ್ಟೇ. ಮೊದಲು ನಂಗೆ ಧೋತಿ ಗೀತಿ ಎಲ್ಲ ಉಡೋದೇ ಇಲ್ಲ ಈಗ. ಅದು ಕರೆಕ್ಟ್. ಎಲ್ಲಿ ಉಟ್ಕೊತ್ಕೊಂಡಿರ್ತಿ ಅಂತ ಸುಮ್ಮನೆ ಪ್ಯಾಂಟ್ ಹಾಕ್ಕೊಂಡು ಮನೆಯಾಗ ಹೆಂಗಿರ್ತವೆ ಹಾಗೆ ಸ್ವಲ್ಪ ಕೋಟ್ ಹಾಕ್ಕೊಂಡು ಬರ್ತೀವಿ ಅಷ್ಟೇ. ಊಟ ತಿಂಡಿ ಇವಾಗಲೂ ಉತ್ತರ ಕರ್ನಾಟಕದೇ ಇಷ್ಟನಾ? ಅಷ್ಟೇ ಅಷ್ಟೇ. ಏನು ರೊಟ್ಟಿ ಚಪಾತಿ ಮಾಡ್ತೀವಿ ನಮ್ಮಲ್ಲಿ. ಚಪಾತಿ ಮತ್ತು ಪಲ್ಯಗಿಲ್ಲ ಅಥವಾ ಎಟ್ಸೆಟ್ರಾ. ಇಂಥದ್ದೇ ಬೇಕು ಹೀಗೆ ಬೇಕು ಅಂತಿಲ್ಲ ನೀವು? ನಮ್ಮಲ್ಲಿ ನಮ್ಮದೊಂದು ಮಾಡೋ ಪದ್ಧತಿ ಇದೆ. ಹಾಂ ಸರ್. ಆ ರೀತಿಯಲ್ಲಿ ಮಾಡ್ತಾರೆ, ನಮಗೆ ಸಾಕು. ಅದು ಹೀಗೆ ಇರಬೇಕು ಅಂತ ಯಾವುದೂ ಇದಿಲ್ವಾ ಸರ್? ನನಗೇನಿದಪ್ಪ ಸರ್, ಈಗ ನೀವು ಆಗಲೇ ಮಾತಾಡ್ತಾ ನಾನು ರಾಜಕಾರಣಿ ಅಲ್ಲ, ಅದೆಲ್ಲ ನಾನು ಮಾಡೋಕ್ಕಾಗಿಲ್ಲ ಅಂತ ಮಾತಾಡಿದ್ರಿ. ರಾಜಕಾರಣ ಇಂಟ್ರೆಸ್ಟ್ ಇದೆಯಾ ಸರ್? ಇಂಟ್ರೆಸ್ಟ್ ನೋಡೋಕ್ಕೆ, ತಿಳ್ಕೊಳ್ಳೋಕ್ಕೆ? ಎಲೆಕ್ಷನನ್ನು ನಾವು ಯಾವಾಗ ತೊಗೊಂಡಿವೋ ನಮ್ಮ ದೇಶದಲ್ಲಿ ಅಂದಿನಿಂದ ಪಾಲಿಟಿಕ್ಸ್ ಬಂತವೆ ಅಂತ. ಯಾಕೆ ಪ್ರತಿಯೊಬ್ಬ ಮನುಷ್ಯನೂ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದೀನಲ್ಲ. ಮೊದಲಾದ್ರೆ ಕೆಲವರು ಮಾತ್ರ ಯೋಚನೆ ಮಾಡ್ತಿದ್ರು. ರಾಜ ಯೋಚನೆ ಮಾಡ್ತಿದ್ದ, ಮಂತ್ರಿ ಇದ್ದ, ಅವರಿದ್ರು, ನಾವು ಪ್ರಜೆಗಳಿದ್ದೀವಿ. ಯಾವಾಗ ಪ್ರಜಾರಾಜ್ಯ ಬಂತು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ. ಒಂದಷ್ಟು ಅವ್ರ ಜೊತೆ ಮಾತಾಡ್ತಿದ್ದಷ್ಟು ಅವರ ಬದುಕಿನ ಪ್ರೀತಿಯನ್ನು ನಾವು ಎಷ್ಟು ಚೆನ್ನಾಗಿ ಗ್ರಹಿಸ್ಬೋದು ನೋಡಿ. ಖುಷಿಯಾಗಿ ಹೇಗಿರಬೇಕು, ಬದುಕು ಹೇಗೆ ಕಟ್ಕೊಳ್ಬೇಕು, ಒಡನಾಡಿಗಳ ಜೊತೆ ಹೇಗಿರಬೇಕು, ಸಂಬಂಧಿಕರು ಹೇಗಿರಬೇಕು, ಸಮಾಜ ಹೇಗಿರಬೇಕು. ಯಾಕೆ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಅವರು ಈ ವಯಸ್ಸಲ್ಲೂ ಈ ಹುರುಪು, ಈ ಉತ್ಸಾಹ ಇದೆ ಅಂದರೆ ಹಾಗಿರಬೇಕು ಅಂತ ಅಷ್ಟೇ. ಅವರ ಬದುಕಿದ್ದನ್ನು ನಾವು ಅನುಸರಿಸ್ಕೊಂಡ್ಬಿಟ್ರೆ 50% ನಾವು ಗೆದ್ದ ಲೆಕ್ಕನೇ ಯಾವಾಗಲೂ ಕೂಡ. ತುಂಬ ವರ್ಷ ಆದಮೇಲೆ, ನನಗೆ ಗೊತ್ತಿರೋ ಹಾಗೆ ಕರೋನಾಗ ಮುಂಚೆ ಅವರು ಸ್ಟುಡಿಯೋಗೆ ಬಂದು ಮಾತಾಡಿದ್ದು ಬಿಟ್ಟರೆ, ಕರೋನಾ ನಂತರದಲ್ಲಿ ಸ್ಟುಡಿಯೋಗೆ ಬಂದು ಮಾತಾಡಿದ್ದು ನಾನು ನೋಡಿಲ್ಲ ಸರ್. ತುಂಬ ವರ್ಷ ಆಗೋಯ್ತು. ಬಟ್ ನೀವು ಬಂದ್ರಿ, ಹೇಗೆ ಅನ್ನಿಸ್ತು ಸರ್? ನ್ಯೂಸು ಹೇಗೆ ಅನ್ನಿಸ್ತು ಸರ್ ಹೆಸರು? ಅದೇ ಇದ್ದಂಗೆ ನ್ಯೂಸು. ಅಯ್ಯೋ ಮನುಷ್ಯರು ದಡ್ರು. ಆಡು ಭಾಷೆ ಅಂತ. ಜನಪದ ಅಂದರೆ ಆಡು ಭಾಷೆ ಅಲ್ವಾ ಸರ್? ಯಾವಾಗಲೂ ಜನಪದ ಆಡು ಭಾಷೆ, ಕರೆಕ್ಟ್. ಹೌದು. ನಿಮ್ಮ ಅಟ್ಮೋಸ್ಟ್ ಪ್ರೀತಿ ಇರೋದು ಅಲ್ಲೇ ಜನಪದದಲ್ಲಿ. ನ್ಯಾಚುರಲ್ ಆಗಿರ್ತದೆ, ಸ್ವಾಭಾವಿಕವಾಗಿರ್ತದೆ. ನಾವಿಲ್ಲಿ ನಗರದಲ್ಲಾದ್ರೆ ಕಲಿತೀವಿ. ಹೌದು. ಕಲಿತು ಅದನ್ನು ರೂಢಿಸಿಕೊಂಡು ಒರಟತನ, ಸಹಜತನವನ್ನು ಹತ್ತಿಕ್ತೀವಿ. ಅಲ್ಲ, ಜನಪದ ಕಲೆ ಇದೆಯಲ್ಲ ಸರ್, ಜನಪದ ಸಾಹಿತ್ಯ ಇದೆಯಲ್ಲ, ಅದು ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ? ಜನಪದ ಅಂದರೆ ಅದು ಇರ್ತದೆ ಮರ ನೀನಲ್ಲಿ, ಅದನ್ನು ಕಲಿಯೋದಿಲ್ಲ ನೀನು, ಬಟ್ ಪ್ರಯತ್ನ ಮಾಡೋದಿಲ್ಲ. ನೀ ಬರಿಬೇಕು ಅನಿಸ್ತದೆ, ಬರಿತದೆ. ಅದು ನಾನು ಬರೆದದ್ದಾದ್ರೆ ಜನಪದ ಆಗ್ತದೆ, ನೀವು ಬರೆದದ್ದಾದ್ರೆ ಬೆಂಗಳೂರು ಆಗ್ತದೆ. ನಾನು ಯಾಕಂದ್ರೆ ನಾನು ಇರೋದೇ ಅಲ್ಲಿ. ಕರೆಕ್ಟ್, ನೀವು ಇರೋದೇ ಅಲ್ಲಿ. ಕರೆಕ್ಟ್. ಇದು ನಾನು ಅದಕ್ಕೆ ಯಾವಾಗಲೂ ಅಂದಿದ್ದು, ಜನಪದ ಅಂದರೆ ಅದು ಕಂಬಾರರು, ಕರ್ನಾಟಕ ಅಂದರೆ ಅದು ಕಂಬಾರರು, ಜೀವನ ಬದುಕು ಅಂದರೆ ಅದು ಕಂಬಾರರು. ಎಲ್ಲರೂ ಜನಪದವೇ ಒಂದು ಅರ್ಥದಲ್ಲಿ. ಇದು ಒಳ್ಳೆ ಮಾತಿದು. ಆ ಬೇಸ್ ತಳಹದಿ ಜನಪದ ಇದ್ದರೆ ಎಷ್ಟು ಚೆನ್ನಾಗಿ ಮಹಲ್ ಕಟ್ಬೋದು ಅಂತ, ಬದುಕಿನ ಮಹಲ್ ಕಟ್ಬೋದು ಅಂತ. ಎಲ್ಲೂ ಹೋದ ಕೂಡಲೇ ತಕ್ಷಣ ಅವ್ರ ಭಾಷೆಯನ್ನು ಇಮಿಟೇಟ್ ಮಾಡ್ತೀವಿ ಅಂತ ಹೇಳಿತ್ತಂದ್ರೆ ಅದು ಇಮಿಟೇಷನ್. ಅದು ನಾವು ಅಲ್ಲಿ ಹೋಗಿ ನನ್ನ ಭಾಷೆನೇ ಮಾತಾಡ್ತೀನಿ. ಯಾಕೆ ಅಂತ ಹೇಳಿತ್ತಂದ್ರೆ ನನಗೆ ಸಹಜವಾಗಿ ಬರ್ತದೆ, ಅದಕ್ಕೆ ಮಾತಾಡ್ತೀನಿ. ಸೊ ನಮ್ಮತನ, ನಮ್ಮ ಸೊಗಡು, ನಮ್ಮ ದೇಸಿ ಶೈಲಿ ನಾವು ಬಿಟ್ಕೊಡ್ಬಾರ್ದು ಅಂತ. ಬಿಟ್ಕೊಡೋದಿಲ್ಲ ನೀವು,
ಬಿಟ್ಕೊಡ್ತೀವಿ ಅಂತೇಳಿ ಅನ್ನಿಸ್ತದೆ ನಿಮಗೆ. ಹಾಂ. ನಮಗೆ ಅನಿಸೋದಿಲ್ಲಪ್ಪ, ನಾವು ಬಿಟ್ಕೊಡೋದಿಲ್ವಲ್ಲ. ಯಾಕೆ? ಬಟ್ ಹೋರಾಟ ಅವಾಗಿಂದನೂ ಇವಾಗಿಂದನೂ ಇದೆಯಲ್ಲ ಸರ್, ನೆಲ ಜಲ ಭಾಷೆ ಹೋರಾಟ ಅವಾಗಲೂ ಇತ್ತು, ಇವಾಗಲೂ ಇದೆ. ಇವಾಗಲೂ ಇದೆ. ಹಾಂ. ನಾನು ಅಮೇರಿಕಾದಲ್ಲೂ ನಮ್ಮ ಭಾಷೆನೇ ಮಾತಾಡ್ತಿದ್ದೆ, ಅಂದರೆ ಗೋಡಿಗೇರಿ ಭಾಷೆನೇ ಮಾತಾಡ್ತಿದ್ದೆ. ಕೋಡ್ಗೇರಿ ಭಾಷೆ ಅಂತ ಐತೆ ಸರ್? ಅಂದರೆ ನಮ್ಮವ್ರ ಜೊತೆಗೆ, ನಮ್ಮ ಹಿಂಗೆ ಕನ್ನಡಿಗರು ಇರ್ತಿದ್ರಲ್ಲ, ಹಾಂ. ಅವ್ರ ಜೊತೆ ನಾವು ಗೋಡಿಗೇರಿ ಭಾಷೆನೇ ಮಾತಾಡ್ತಿದ್ದೆ. ಅದು ಹೆಂಗೆ, ಅದು ಉತ್ತರ ಕರ್ನಾಟಕ ಹಿಂಗೆ ಈಗ ಹೆಂಗೆ ಮಾತಾಡ್ತೀವಿ ಹಂಗೆ ಹಂಗೆ ಅದು ಗೋಡ್ಗೇರಿ ಭಾಷೆ. ಹಾಂ, ನಮ್ಮ ಊರ ಭಾಷೆ ಅಂತ. ಖುಷಿ ಆಯಿತು ಸರ್, ಇಷ್ಟು ದೂರ ಬಂದ್ರಿ, ನಮ್ಮ ಸ್ಟುಡಿಯೋಲಿ ಕೂತು ಮಾತಾಡಿದ್ರಿ, ಒಂದಷ್ಟು ನೆನಪು ಮಾಡಿಕೊಂಡು ನಮ್ಮ ಜೊತೆ ಹಂಚ್ಕೊಂಡ್ರಲ್ಲ, ಖುಷಿ ಆಯಿತು. ಧನ್ಯವಾದ. ಆಶೀರ್ವಾದ ಇರಲಿ ಸರ್. ಟ್ಯಾಕ್ಸ್ ಅನ್ನೋದಿಲ್ಲ, ಧನ್ಯವಾದ. ಅಲ್ಲ, ನಮ್ಮ ಮೇಲೂ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು ಸರ್. ನಾವು ಎಷ್ಟೋ ಸರಿ ನೋಡಿ ತಿಳ್ಕೋಬೇಕು, ಮಾಡಿ ಕಲ್ತ್ಕೋಬೇಕು. ಅದಕ್ಕೆ ಜೀವಂತ ಉದಾಹರಣೆ ಡಾಕ್ಟರ್ ಪದ್ಮಶ್ರೀ ನಾಡೋಜ ಚಂದ್ರಶೇಖರ್ ಕಂಬಾರ ಅವರು. ಇವತ್ತಿನ ನ್ಯೂಸು ನಮ್ಮ ಸ್ಟುಡಿಯೋಲಿ ಅವರು ಇದ್ದದ್ದು ಧನ್ಯೋಸ್ಮಿ ಅಷ್ಟೇ. ಅವ್ರಿಗೊಂದು ಪ್ರೀತಿಯ ಗೌರವವನ್ನು ಕೊಟ್ಟು ನಾನು ಕಳಿಸ್ಕೊಡ್ತೀನಿ. ಚಂದ್ರಶೇಖರ್ ಕಂಬಾರ ಸರ್ಗೆ ಒಂದು ಪ್ರೀತಿಯ ಗೌರವ. ಇದು ನೀವು ಇಷ್ಟಪಡೋ ತಿಂಡಿ ಎಲ್ಲ ಇದೆ ಇದರಲ್ಲಿ, ಕೇಕ್ವಾಲ ಮತ್ತು ತಾಜಾ ಮಿಠಾಯಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮತ್ತೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ. ನಮಸ್ಕಾರ.